ಪಂಚ್ ಕೇದಾರ್ ದೇವಾಲಯಗಳು ಉತ್ತರಾಖಂಡ್ನಲ್ಲಿರುವಂತಹ 5 ಶಿವನ ದೇವಾಲಯಗಳ ಗುಂಪು. ಈ 5 ದೇವಾಲಯಗಳು ಯಾವ್ಯಾವು ಅಂತಂದರೆ ಕೇದಾರ್ನಾಥ್, ಮಧುಮಹೇಶ್ವರ್, ತುಂಗನಾಥ್, ರುದ್ರನಾಥ್ ಹಾಗೂ ಕಲ್ಪೇಶ್ವರ್. ಈ 5 ದೇವಾಲಯಗಳ ಗುಂಪಿಗೆ ಒಂದು ವಿಶೇಷವಾದ ಪೌರಾಣಿಕ ಹಿನ್ನೆಲೆ ಇದೆ. ಪಾಂಡವರು ತಮ್ಮವರೇ ಆದಂತಹ ಕೌರವರ ವಧೆಯ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಶಿವನನ್ನು ಹುಡುಕುತ್ತಾ ಹಿಮಾಲಯಕ್ಕೆ ಬರುತ್ತಾರೆ. ಅಷ್ಟು ಸುಲಭವಾಗಿ ಇವರ ಕೈಗೆ ಸಿಗಲು ಇಷ್ಟವಿಲ್ಲದ ಶಿವನು ಒಂದು ಗೂಳಿಯ ಆಕಾರದಲ್ಲಿ ವೇಷ ಮರೆಸಿಕೊಂಡು ಕೇದಾರ್ ಅನ್ನೋ ಜಾಗದಲ್ಲಿ ಮೇಯ್ತಾ ಇರ್ತಾನೆ. ಇದನ್ನು ಗಮನಿಸಿದ ಭೀಮನು ಆ ಗೂಳಿಯು ತಪ್ಪಿಸಿಕೊಳ್ಳದಂತೆ ಅದರ ಬಾಲವನ್ನು ಹಿಡಿಯುತ್ತಾನೆ. ಈ ಕ್ಷಣದಲ್ಲಿ ಭೂಮಿಯ ಒಳಗೆ ಜಿಗಿದು ಉತ್ತರಾಖಂಡಿನ 5 ಜಾಗಗಳಲ್ಲಿ ಗೂಳಿಯ ವೇಷದಲ್ಲಿದ್ದ ಶಿವನು ಒಂದೊಂದು ಭಾಗವಾಗಿ ಪ್ರತ್ಯಕ್ಷನಾಗ್ತಾನೆ. ಕೇದಾರ್ನಾಥ್ನಲ್ಲಿ ಗೂಳಿಯ ಭುಜ, ಮಧ್ಯ ಮಹೇಶ್ವರದಲ್ಲಿ ಗೂಳಿಯ ನಾಭಿ, ತುಂಗನಾಥ್ನಲ್ಲಿ ಗೂಳಿಯ ಕೈಕಾಲುಗಳು, ರುದ್ರನಾಥಲ್ಲಿ ಅವನ ಮುಖ ಹಾಗೂ ಕಲ್ಪೇಶ್ವರದಲ್ಲಿ ಅವನ ಜಟೆ. ತಮ್ಮ ಪಾಪ ವಿಮೋಚನೆಯಾಗಲು ಈ 5 ಸ್ಥಾನಗಳಲ್ಲಿ ಒಂದೊಂದು ದೇವಾಲಯವನ್ನು ಸ್ಥಾಪಿಸಲು ಪಾಂಡವರಿಗೆ ಆದೇಶ ನೀಡುತ್ತಾನೆ. ಈ 5 ದೇವಾಲಯಗಳನ್ನು ಯಾತ್ರಿಸುವ ಮೂಲಕ ಶಿವನನ್ನು ಪೂರ್ಣವಾಗಿ ಒಲಿಸಿಕೊಳ್ಳಬಹುದು ಎಂಬ ಪ್ರತೀತಿ ಇದೆ. ಕೇದಾರ್ನಾಥ್ ಯಾತ್ರೆ ಶುರು ಮಾಡಲು ಮೊದಲಿಗೆ ಭಕ್ತಾದಿಗಳು ರಿಷಿಕೇಶ್ನಿಂದ ಸೋನ್ಪ್ರಯಾಗ್ ತನಕ ಬಸ್ನಲ್ಲಿ ಪ್ರಯಾಣ ಮಾಡಿ ಅಲ್ಲಿಂದ ಗೌರಿಕುಂಡ್ ತನಕ ಒಂದು ಶೇರ್ಡ್ ಟ್ಯಾಕ್ಸಿ ತಗೊಳ್ಬೇಕಾಗತ್ತೆ. ಈ ಡಿಸ್ಟೆನ್ಸ್ ಕೇವಲ 5 ಕಿಲೋಮೀಟರ್ ಇದ್ದಿದ್ದರಿಂದ ನಾನು ನಡ್ಕೊಂಡೇ ಹೋಗೋ ಪ್ಲ್ಯಾನ್ ಮಾಡಿಕೊಂಡೆ. ಸೋನ್ಪ್ರಯಾಗಿಂದ ಗೌರಿಕುಂಡ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. 5 ಕಿಲೋಮೀಟರ್ಸ್ ಇವತ್ತಿಗೆ. ಸ್ವಲ್ಪ ಜಾಗ ನೋಡ್ಬೋದು ನೀವು ವ್ಯೂ. ಸೋನ್ಪ್ರಯಾಗಿಂದ ಗೌರಿಕುಂಡ್ಗೆ ರಸ್ತೆ. ಯಾವತ್ತು ಹೈ ಆಲ್ಟಿಟ್ಯೂಡ್ಸ್ ಹೋಗೋದಕ್ಕಿಂತ ಮುಂಚೆ ಈ ಥರ ಸ್ವಲ್ಪ ಕೆಳಗಡೆ ಅಕ್ಲಮಟೈಸೇಷನ್ ವಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೇಲ್ಗಡೆ ಇರೋ ಗಾಳಿಯಲ್ಲಿ ಕಮ್ಮಿ ಆಕ್ಸಿಜನ್ ಲೆವೆಲ್ಸ್ ಇರೋದ್ರಿಂದ ನಿಮ್ಮ ಬಾಡಿಗೆ ಸ್ವಲ್ಪ ಹೊತ್ತು ಅಡ್ಜಸ್ಟ್ ಆಗೋದಕ್ಕೆ ಬೇಕಾಗುತ್ತೆ. ಈ ಥರ ವಾಕ್ ಮಾಡೋದ್ರಿಂದ ಅದರಿಂದ ತುಂಬ ಉಪಯೋಗ ಆಗುತ್ತೆ. बोल दिया बस इतना बोला था ठंड लग गया जी. आधा नाश्ता नुस्ता करके आधा नहीं. ರಾತ್ರಿ ಗೌರಿಕುಂಡ್ನಲ್ಲೇ ಉಳ್ಕೊಂಡು ಬೆಳಿಗ್ಗೆ ಹಾಟ್ ವಾಟರ್ ಸ್ಪ್ರಿಂಗ್ನಲ್ಲಿ ಸ್ನಾನ ಮಾಡಿ ಅದಾದಮೇಲೆ ಟ್ರೆಕ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಪೂರಾ ಕೇದಾರ್ನಾಥ್ ಯಾತ್ರೆಯ ಟ್ರೆಕ್ ಡಿಸ್ಟೆನ್ಸ್ 20 ಕಿಲೋಮೀಟರ್ ಆಗಿದೆ. ಇಲ್ಲಿ ರಸ್ತೆ ಉದ್ದಕ್ಕೂ ನಿಮಗೆ ತಿಂಡಿ ತಿನಿಸುಗಳು, ಜ್ಯೂಸ್, ಕುದುರೆ ಸಹಾಯ ಹಾಗೂ ಎಲ್ಲ ರೀತಿಯ ಸೌಕರ್ಯಗಳು ಸಿಗುತ್ತೆ. ಇಷ್ಟೇ ಅಲ್ಲದೆ ಜನರನ್ನು ತಮ್ಮ ಸ್ವಂತ ಭುಜದ ಮೇಲೆ ಎತ್ಕೊಂಡು ಹೋಗುವಂಥ ಪೋರ್ಟರ್ಸ್ ಕೂಡ ಇಲ್ಲಿ ಸಿಗ್ತಾರೆ. ಇಲ್ಲಿ ಯಾತ್ರಿಗಳಿಗೆ, ಕುದುರೆಗಳಿಗೆ ಹಾಗೂ ಪೋರ್ಟರ್ಗಳಿಗೆ ಎಲ್ಲರಿಗೂ ಇರೋದು ಇದೊಂದೇ ರಸ್ತೆ. ಆನ್ ರೂಟ್ ಕೇದಾರ್ನಾಥ್ ಹೋಗ್ತಾ ಇದ್ದೀವಿ. ಟೆಂಪಲ್ ಅಲ್ಲೆಲ್ಲೋ ಮೇಲ್ಗಡೆ ಇರುತ್ತೆ. ಇಲ್ಲಿ 2 ರಸ್ತೆ ಇದೆ, ಲೆಫ್ಟ್ ಹಾಗೂ ರೈಟ್. ನೀವು ನೋಡ್ತಿರೋ ಮೇಲ್ಗಡೆ ರಸ್ತೆಯಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಆದರೆ ಅಪ್ಪತ್ತದು ಕಮ್ಮಿ ಆಗುತ್ತೆ. ನೀವು ನೋಡ್ತಿರೋ ಲೆಫ್ಟ್ ಸೈಡ್ ರಸ್ತೆಯಲ್ಲಿ ಡಿಸ್ಟೆನ್ಸ್ ಕಮ್ಮಿ, ಆದರೆ ಸ್ಟೀಪ್ ಇರುತ್ತೆ. ನಾನು ಸ್ಟೀಪ್ ರಸ್ತೆ ಚೂಸ್ ಮಾಡಿದ್ದೀನಿ, ನೋಡೋದು.
आप कहाँ से? मैं पुणे से हूँ और यहाँ पे आके हमें 4 दिन हो गए, 4 या 5 दिन हो गए। हम गंगोत्री यमुनोत्री करके आ गए। अब ये तीसरा धाम कर रहे हैं और यहाँ से हम बद्रीनाथ जाने वाले थे। 4 धाम। हाँ 4 धाम करने वाले। और यहाँ से अभी केदारनाथ का चढ़ाई अभी 9 से 10 किलोमीटर है और यहाँ से थोड़ा सा ज्यादा तो अभी दर्शन करके आए, हाँ, अभी पूरा कर रहे हैं। चढ़ाई अभी ऐसे सीधा चढ़ाई है सब। ऊपर बर्फ हो रहा है? हाँ नहीं, मतलब पहाड़ पे ही दिख रहा है। हाँ दिख रहा है। ग्लेशियर का पार्ट। वहाँ पे इसके पास, मंदिर के पास नहीं हो रहा बर्फ? नहीं बोले नहीं है? नहीं बारिश आता है बीच में तो 1-आधा घंटे में बारिश आता है। रात को भी बारिश होता है क्या? हाँ हो गया, बारिश हो गया था। ठंडा बहुत था। और ठंडा बहुत था। जल्दी जाओगे तो रूम मिल जाएगा, नहीं तो रूम का बहुत मार चल रहा है ऊपर। मतलब पर हेड 2000, 3000, 4000 कुछ भी लेके। टेंट में रुकेंगे तो 500, 600, 1000 तक, लेकिन जल्दी जाना पड़ेगा। मतलब 2-3 बजे के पहले जब पहुँचना पड़ेगा। अभी हाँ 9 बजे है। कितने बजे लगेगा, मतलब कब तक? यहाँ से आपको अभी और 3-4 घंटा 3-4 घंटा चलने का कैसा भी सब है। जल्दी जाएंगे तो जल्दी। नहीं तो 3-4 घंटा लग जाएगा इधर यहाँ से। आपका नाम क्या है? तेजस। और आपका? मेरा नाम किरण पाटिल है। मैं बेस कैंप 6.5, केदारनाथ 8.5. ನೀವು ರೀಚ್ ಆಗ್ತೀವಿ. ಬದನೆಕಾಯಿ कितना दूर है यहाँ से? 8 किलोमीटर. ಹೀಗೆ ನಡೀತಾ ನಡೀತಾ ಸಿಮೆಂಟ್ ದಾರಿನ ಬಿಟ್ಟು ಒಂದು ಶಾರ್ಟ್ಕಟ್ನ ನಾನು ಹಿಡಿದೆ. ಕೇದಾರ್ನಾಥ್ನಲ್ಲಿ ಅಲ್ಲಿರೋವಂಥ ಕುದುರೆಗಳ ಬಗ್ಗೆ ಒಂದು ಹೇಳಿಕೆ ಇದೆ. ಕೇದಾರ್ನಾಥ್ ಗೋಡೆ ಪಾಪ್ ಅಂತ ಹೇಳ್ತಾರೆ. ಈ ಮಾತಿನ ಅರ್ಥ ಜಗತ್ತಿನಲ್ಲಿ ಪಾಪಗಳನ್ನ ಮಾಡಿದವರು ಕುದುರೆಗಳಾಗಿ ಕೇದಾರ್ನಾಥ್ನಲ್ಲಿ ಹುಟ್ಟುತ್ತಾರೆ ಅನ್ನೋದು. ಇಲ್ಲಿನ ಕುದುರೆಗಳ ಪಾಡು ನಿಜವಾಗ್ಲೂ ಹೀನಾಯಕರ. ಕೆಲವೊಮ್ಮೆ 100 kg ತೂಕನ ಹೊತ್ತು ಗಂಟೆಗಟ್ಟಲೆ ಈ ಸಣ್ಣ ಜಾರುವಂಥ ಹಾದಿಯಲ್ಲಿ ಇವು ನಡಿಬೇಕಾಗುತ್ತದೆ. ನಡೀತಾ ನಡೀತಾ ಕೆಲವು ಅಲ್ಲೇ ಕುಸಿದು ಬಿದ್ದು ಸತ್ತೋಗ್ತವೆ. ಆದರೂ ನನಗನ್ಸಿದ್ದು ಈ ಪಾಪಿ ಕುದುರೆಗಳಾಗಿ ಹುಟ್ಟೋದಕ್ಕೂ ಶಿವನಿಗೆ ಹತ್ತಿರವಾಗಿರೋ ಆತ್ಮಗಳಿಗಷ್ಟೇ ಅನುಮತಿ ಸಿಗುತ್ತೆ ಅನಿಸುತ್ತೆ. ಇಲ್ಲಿ ಪಾಪಗಳನ್ನ ಕಳ್ಕೊಂಡು ಸತ್ತ ಮೇಲೆ ನೇರವಾಗಿ ಶಿವನ ಹತ್ರ ಈ ಆತ್ಮಗಳು ಪಯಣಿಸ್ಬಿಡ್ತವೆ ಅನಿಸುತ್ತೆ. ಇತ್ತೀಚೆಗೆ ಕೇದಾರ್ನಾಥ್ನಲ್ಲಿ ಹೆಲಿಕಾಪ್ಟರ್ ಸರ್ವಿಸ್ ಕೂಡ ಶುರುವಾಗಿದೆ. ನೀವು ಆನ್ಲೈನ್ ಬುಕಿಂಗ್ ಮುಖಾಂತರ ಈ ಸೌಲಭ್ಯನ ಉಪಯೋಗಿಸ್ಕೊಳ್ಬೋದು.
ಪುಟ್ಟ ಪುಟ್ಟ ಬ್ಯಾಗ್ಗಳನ್ನ ಇಟ್ಕೊಂಡು ಟ್ರೆಕ್ಕಿಂಗ್ ಮಾಡ್ತಿದ್ದ ಬೇರೆ ಜನರನ್ನು ನೋಡಿ ನನ್ನೊಬ್ಬನ ಮೇಲೆ ಇಷ್ಟು ತೂಕ ಇರೋದು ಅಂತ ಅನ್ನಿಸ್ತಿದ್ದ ನನಗೆ ಒಂದು ರಿಯಾಲಿಟಿ ಚೆಕ್ ಆಯಿತು. ನಾವು ಒಂದು ಬ್ಯಾಗು ಎತ್ಕೊಂಡು ಹೋಗೋಕ್ಕೆ ಇಷ್ಟಪಟ್ಟೆ. ಇವ್ರು ನೋಡಿ 4 ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂದರೆ ಪೋರ್ಟರ್ಸೇನೆ. ಪೋರ್ಟರ್ಸ್ಗಿಂತ ಗ್ರೇಟ್ ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಹತ್ತುತ್ತಾ ನನ್ನ ಬ್ಯಾಗಿನ ಲೆಫ್ಟ್ ಸೈಡ್ ಸ್ಟ್ರ್ಯಾಪ್ ಕಿತ್ತೋಯ್ತು. ಒಂದೇ ಸ್ಟ್ರ್ಯಾಪ್ನಲ್ಲಿ ಅಷ್ಟು ತೂಕ ಹೊತ್ಕೊಂಡು ನಾನು ಇನ್ನೇನು ಕೇದಾರ್ನಾಥ್ ರೀಚ್ ಆಗೇ ಬಿಟ್ಟೆ. ಕೇದಾರ್ನಾಥ್ ಟೆಂಪಲ್ ಹತ್ರ ಇರೋ ಹೆಲಿಪ್ಯಾಡ್ ಇದು. ಹೆಲಿಕಾಪ್ಟರ್ನಿಂದ ಬರೋರು ಇಲ್ಲಿ ಇಳಿದು ಕೇದಾರ್ನಾಥ್ ಟೆಂಪಲಿಗೆ ಒಂದು 200-300 ಮೀಟರ್ ನಡಿಬೇಕಾಗುತ್ತೆ. ಫೈನಲಿ ಈಗ ಕೇದಾರ್ನಾಥ್ ರೀಚ್ ಆಗಿದ್ದೀನಿ. ನೋಡ್ತಿರೋ ಉದ್ದದ ಕ್ಯೂ ಮೇಲ್ಗಡೆ ಇರೋ ಕೇದಾರ್ನಾಥ್ ಟೆಂಪಲ್ಗೋಸ್ಕರ ಇಲ್ಲೆಲ್ಲಾದರೂ ಒಂದು ಕ್ಯಾಂಪ್ ಸೈಟ್ ನೋಡ್ಕೊಂಡು ಇಲ್ಲೇ ಕ್ಯಾಂಪ್ ಮಾಡೋಣ ಅಂತೀನಿ. ಮೊದಲು ಕ್ಯಾಂಪ್ ಸೆಟಪ್ ಮಾಡಿ ನನ್ನ ಸಾಮಾನೆಲ್ಲ ಅಲ್ಲೇ ಬಿಟ್ಟು ಅದಾದ ನಂತರ ಕೇದಾರ್ನಾಥ್ ಟೆಂಪಲಿಗೆ ವಿಸಿಟ್ ಮಾಡುವಂಥ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಇವಾಗ ಒಂದು ಕ್ಯಾಂಪ್ ಸೈಟ್ಗೋಸ್ಕರ ಜಾಗ ನೋಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಜಾಗ ಇದೆ, ಓಕೆ, ಡೀಸೆಂಟ್ ಆಗಿದೆ, ಏನು ತೊಂದರೆ ಇಲ್ಲ. ಇಲ್ಲೇ ಟೆಂಟ್ ಪಿಚ್ ಮಾಡ್ಕೊಬೋದು ಅಂತ ಅನಿಸುತ್ತೆ. ಸುಮಾರು ವರ್ಷಗಳಿಂದ ಇದ್ದಂತಹ ಕೇದಾರ್ನಾಥ್ ನೋಡಬೇಕನ್ನೋ ಕನಸು ಆ ಕ್ಷಣದಲ್ಲಿ ನನಸಾಗಿತ್ತು. ಈ ಅದ್ಭುತವಾದ ಪರ್ವತಗಳ ತಪ್ಪಲಿನಲ್ಲಿ ಕೇದಾರ್ನಾಥ್ ಮಂದಿರನ ನೋಡುವಂತಹ ಆ ರೋಮಾಂಚನನೇ ಬೇರೆ. ಮೈ ನವಿರನ್ಸೋ ಚಳಿ ಹಾಗೂ 22 ಕಿಲೋಮೀಟರ್ ನಡೆದಿರೋ ಅಂತಹ ಆಯಾಸ ಎರಡೂ ಮರ್ತೋಗಿ ಆ ಜಾಗದ ಮಹಿಮೆಯಲ್ಲಿ ಲೀನವಾಗುವ ಅನುಭವ ಪ್ರತಿಯೊಬ್ಬರಿಗೂ ಆಗುತ್ತೆ. ನನ್ನ ಕ್ಯಾಮ್ರಾದಲ್ಲಿ ಕೇವಲ 2% ಬ್ಯಾಟ್ರಿ ಇದ್ದಿದ್ದರಿಂದ ನನಗೆ ಅಲ್ಲಿ ಜಾಸ್ತಿ ಶೂಟಿಂಗ್ ಮಾಡೋಕ್ಕಾಗಲಿಲ್ಲ. ಅಂದು ರಾತ್ರಿ ನಾನು ಸೆಟಪ್ ಮಾಡಿದ್ದಂತಹ ಟೆಂಟ್ನಲ್ಲೇ ನಾನು ಅಡುಗೆ ಮಾಡಿಕೊಂಡು ಕಾಲ ಕಳೆದೆ. The mighty Kedar peak, and that's the Kedarnath temple right in the center. Beautiful day. ಓಕೆ, ಸೊ ಇವತ್ತಿನ ಡಿನ್ನರ್ಗೆ ನಾನು ಏನು ಮಾಡ್ತಿದ್ದೀನಿ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ನಾರ್ ಹಾಟ್ ಆ್ಯಂಡ್ ಸಾರ್ ಸೂಪ್ ಇದೆ, ಎಲ್ಲ ಬಿಸಿನೀರಿಗೆ ಇದನ್ನು ಹಾಕೊಂಡು ಕುಡಿಯೋದು. ದಿಸ್ ಆ್ಯಂಡ್ ಮ್ಯಾಗಿ. ಸೊ ಫಸ್ಟು ನೀರನ್ನ ಬಿಸಿ ಮಾಡ್ಕೊತೀನಿ, ಅದಾದಮೇಲಿಂದ ಸೂಪ್ ಮಾಡ್ಕೊಂಡು ಕುಡಿದು ಅದಾದಮೇಲೆ ಮ್ಯಾಗಿ ಮಾಡ್ತೀನಿ. ಸೊ ಲೆಟ್ಸ್ ಡೂ ದಿಸ್. ಇಲ್ಲಿ ಒಂದು ಸಣ್ಣ ಕ್ಯಾಂಪಿಂಗ್ ಸ್ಟೋವ್ ಇದೆ ನನ್ನ ಹತ್ರ. ಇದನ್ನು ಪೋರ್ಟಬಲ್ ನೀವು ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು. ಟೆಂಟ್ ಒಳಗಡೆ ಈ ಥರ ಯಾವತ್ತೂ ಅಡುಗೆ ಮಾಡಬಾರ್ದು, ಬಟ್ ಹೊರಗಡೆ ಮಾಡೋದಕ್ಕೆ ನನ್ನ ಟೆಂಟ್ ಹತ್ರ ಒಂದು ಪೋರ್ಟಿಕೋ ಥರ ಏನೂ ಸೆಕ್ಷನ್ ಇಲ್ಲ, ಸೊ ಒಳಗಡೆ ನಾನು ಮಾಡ್ತೀನಿ. ಬಟ್ ನೀವು ಆದಷ್ಟು ಥರ ಮಾಡಿಬಿಡಿ. ಇವಾಗ ಗ್ಯಾಸ್ ಲೈಟ್ ಆಗಿದೆ, ಇದಕ್ಕೆ ನೀರು ಬಿಸಿ ಮಾಡಿ ನಾನು ಸೂಪ್ ಮಾಡ್ಕೊತೀನಿ. ಇವಾಗ ನೀರು ಬಿಸಿ ಆಗಿದೆ, ಸೊ ನಾನು ಸ್ಟೋವ್ನ ಆಫ್ ಮಾಡ್ತಾಯಿದ್ದೀನಿ. ಸ್ಟೋವ್ ಆಫ್ ಮಾಡಿದ್ದೀನಿ. ಇವಾಗ ನಾರ್ದು ಸೂಪ್ ಪ್ಯಾಕೆಟ್ ಇದನ್ನು ಓಪನ್ ಮಾಡೋದು ಏನಿಲ್ಲ, ಸಿಂಪಲ್ ನೀರಿಗೆ ಹಾಕೋದು. ದಟ್ಸ್ ಇಟ್. ಸ್ಟರ್ ಆ್ಯಂಡ್ ಸೂಪ್ ಇಸ್ ರೆಡಿ. ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಇರೋಂಗಿದೆ, ವಿಚ್ ಇಸ್ ಗುಡ್.
ಓಕೆ, ಸೊ ಇವಾಗ ಮ್ಯಾಗಿ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಒಂದು ಪುಟ್ಟ ಟೆಂಟ್ ಒಳಗಡೆ ಹೇಗೆ ಅಂತ. ಮೊದಲಿಗೆ ಅಷ್ಟೊತ್ತಿಗೆ ನನ್ನ ಕ್ಯಾಮ್ರಾ ಬ್ಯಾಟ್ರಿ ಖಾಲಿ ಆಯಿತು. ಮ್ಯಾಗಿ ಮಾಡ್ಕೊಳೋದು ಹೇಗೆ ಅಂತ ನಿಮಗೆ ಗೊತ್ತಲ್ವ? ಓಕೆ, ಸೊ ನಾನು ಕ್ಯಾಂಪಿಂಗ್ ಮಾಡಿದ್ದ ಜಾಗ ನೀವು ನೋಡ್ಬೋದು ಹಿಂದೆ. ಇವತ್ತು ನಾನು ಪ್ಯಾಕಿಂಗ್ ಎಲ್ಲ ಮಾಡಿ ಇವಾಗ ಹೊರಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಪ್ಯಾಕಿಂಗ್ ಇತ್ತು. ಪೂರಾ ಎಕ್ವಿಪ್ಮೆಂಟ್ ಎಲ್ಲದನ್ನು ಮತ್ತೆ ಪ್ಯಾಕ್ ಮಾಡಬೇಕಾಯಿತು, ಪೂರಾ ರಕ್ಸಾಕ್. ಇವಾಗ ನಾನು ಟೆಂಪಲ್ಲಿಗೆ ಹೋಗ್ತೀನಿ. ನಾನು ಈ ಕಡೆ ನೋಡ್ಬೋದು ನೀವು ಟೆಂಪಲ್, ಕೇದಾರ್ನಾಥ್ ಟೆಂಪಲ್ ದೂರದಲ್ಲಿ. ಸೊ ಅಲ್ಲಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ವಾಪಸ್ ಕೆಳಗಡೆ ಹೋಗ್ತೀನಿ. ಅಲ್ಲಿಗೆ ನನ್ನ ಕೇದಾರ್ನಾಥ್ ಟ್ರೆಕ್ ಕಂಪ್ಲೀಟ್ ಆಗಿತ್ತು. ಮುಂದಿನ ಮಧ್ಯ ಮಹೇಶ್ವರ್ ಟ್ರೆಕ್ ಕಾಯ್ತಾ ಇತ್ತು. ಓಕೆ, ಸೊ ಇವಾಗ ಫಸ್ಟ್ ಲೈಟ್, ಟೈಮ್ 5:47. ಈ ಲಾಸ್ಟ್ ಸೆಕ್ಷನ್ ಅಂತೂ ಸಿಕ್ಕಾಬಿಟ್ಟೆ ಸ್ಟೀಪ್ ಇದೆ, ಅಸೆಂಟ್. ಪೂರಾ ವೆಯ್ಟ್ ಜೊತೆಗೆ ಸ್ವಲ್ಪ ಹೊತ್ತಿಲ್ಲಿ ರೆಸ್ಟ್ ಮಾಡೋಣ.